ಸೊ ಮತ್ತೆಲ್ಲ ಸ್ತೋತ್ರ ಮಾಡೋ ನಮಸ್ಕಾರ. ನನ್ನ ಹೊಸ ವ್ಲಾಗಿಗೆ. ಸೊ ಇವತ್ತು ದಿನ ಶುರುವಾಗ್ತೀನಿ ನನ್ನ ಹಿಂದೆಗಡೆ ಹಿಂಗೆ ಲೈಕ್ ದಿಸ್. ಒಟ್ಟು ವೆದರ್ ಇವತ್ತು ಮತ್ತೆ ಬೇಗ ಎತ್ಬಿಟ್ಟೆ. ಸೊ ಅದರಿಂದ ಮತ್ತೆ ಕರೆಕ್ಟಾಗಿ ಇನ್ನೂ ಆ್ಯಕ್ಚುಲಿ 6 ಗಂಟೆನೂ ಆಗಿಲ್ಲ, ಆಲ್ಮೋಸ್ಟ್ 5:45 ಇನ್ನೂ ಅಷ್ಟು ಬೇಗ ಆಲ್ರೆಡಿ ಇಷ್ಟು ಬೆಳಕಾಗಿರೋದು. ಸೊ ಈಚೀಚೆಗೆ ಸ್ವಲ್ಪ ಬೆಳಕು ಬೇಗ ಬರ್ತಿದೆ ಅಲ್ವಾ, ದಿನ ಬೇಗ ಆಗ್ತಿದೆ. ರಾತ್ರಿ ಸ್ವಲ್ಪ ಲೇಟಾಗಿ ಎದ್ಸಿಟ್ಟು ದಿನ ಬೇಗ ಆಗ್ತಿದೆ, ರಾತ್ರಿ ಸ್ವಲ್ಪ ಲೇಟಾಗಿ ಮುಗಿತಾ ಇದೆ. ಎಸ್, ಸೊ ಈಗ ಮೋಸ್ಟ್ಲಿ ಸೂರ್ಯ ಹುಟ್ಬೋದು. ಸೊ ಆಯಿತು ಹುಟ್ತಾ ಅಂದರೆ ಅದನ್ನ ಕೂಡ ತೋರಿಸ್ತೀನಿ. ಬಟ್ ಎಸ್, ವೆದರ್ ಮತ್ತೆ ಸಾಕಾಗಿದೆ. ಸೊ ಕೆಳಗಡೆ ಬಂದೆ ಊಟ ಮಾಡೋಣ ಅಂತ. ಅಪ್ಪ, ಸೊ ಸ್ವಲ್ಪ ವಾಯ್ಸ್ ಇಗ್ನೋರ್ ಮಾಡಿ, ವಾಷಿಂಗ್ ಮಷೀನು ಗರ್ ಅನ್ಸ್ಕೊಂಡು ಮಾಡ್ತಿದೆ. ಸೊ ಇವತ್ತು ತಿಂಡಿ ಬಂದು ತುಂಬ ಸಿಂಪಲ್ಲು, ಇಡ್ಲಿ ತಿನ್ನೋದು. ಸೊ ಇಡ್ಲಿ ತಿಂದ್ಬಿಟ್ಟು ಮತ್ತೆ ಮುಂದಿನ ಕಾರ್ಯ ಯಾವಾಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೋ, ಎಕ್ಸಾಮ್ ಅಂತಿದೆ ಸಾರಿ, ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೋ ಅಂತಿದ್ದೀನಿ ಈಗ. ಯಾಕಂದರೆ ಎಲ್ಲ ಫ್ರೆಂಡ್ಸು ಕೂಡ ಈಗ ಸ್ಕೂಲ್ ಹೋಗ್ತವ್ರೆ, ಕಾಲೇಜ್ ಹೋಗ್ತವ್ರೆ, ಎಕ್ಸಾಮ್ ಬರೀತಿದ್ದಾರೆ. ನಮ್ದಿನ್ನೂ ಸ್ಟಾರ್ಟ್ ಆಗಿಲ್ಲ, ಮಲ್ಲೇ ಇದ್ದೀನಿ. ನನಗೆ ಒಂದ್ಸಲ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಅವರಿಗೆಲ್ಲ ರಜಾ ಕೊಡ್ತಾರೆ, ಅವ್ರಿಗೂ ಮದುವೆ ಮಾಡ್ತಿರ್ತಾರೆ, ನಾನು ಒಬ್ಬೇ ಇರ್ತೀನಿ. ಬೋರ್ ಅನ್ಸುತ್ತೆ. ಓಕೆ, ಆದರೂ ಸದ್ಯಕ್ಕೀಗ ತಿಂಡಿ ತಿಂದ್ಮೇಲೆ ಮುಂದಿನ ಬ್ಲಾಕ್. ಸೊ ಗೈಸ್, ಪಾಸ್ ಮಾಡ್ಸೋಣ ಅಂತ ಮತ್ತೆ ಬಂದಿದ್ವಿ. ಮತ್ತೆ ಅದೇ ಕ್ಯೂ ಐತಲ್ಲ ಮರಿ, ಎಷ್ಟು ಜನ ಇರ್ತಾರೆ ಗುರು, ಏನು ಕೆಲಸ ಇರಲ್ಲ ಇವರಿಗೆ. ಮತ್ತೆ ಅದೇ ಕ್ಯೂ ಇರಲ್ಲ ಇಲ್ಲಿ. ನಾನು ನಿಂತ್ಕೋತೀನಿ ಅಂತ ಹೋಗಿದ್ದ, ಈಗ ಕ್ಯೂಲಿ ಫೋರ್ಸ್ ಮಾಡಿ ನಿಂತ್ಕೊಂಡಿದ್ದಾನೆ ಬಸ್ ಪಾಸಿಗೋಸ್ಕರ. ಇದು ನಮ್ಮ ಇಂಡಿಯಾ ನೋಡಿ, ಏನೂ ಮಾಡೋಕ್ಕಾಗಲ್ಲ. ಫ್ರೀ ಪಾಸಿಗೋಸ್ಕರ 2 ಅವರ್ ನಿಂತ್ಕೊಳ್ಳೇಬೇಕು ಅವನೀಗ. ನಂದೇ ರಶ್ ಇರುತ್ತೆ ಅಂತ, ಇಲ್ಲ ರಶ್ ಇರಲ್ಲ, ಬಸ್ ಪಾಸು ಫ್ರೀ ರಗ್ಗೆ ಹೋಗ್ತೀನಿ ಅಂತ ಈಗ ಹೋಗಿ ನಿಂತ್ಕೊಳ್ಳೋಣ. ಸೊ ಗೈಸ್, ಈಗ ಸ್ವಲ್ಪ ಹೊತ್ತು ನಿದ್ದೆ ಬೆಳಗ್ಗೆ ಬೇಗ ಇದ್ದೆ ಅಂತ ಹೇಳಿದ್ನಲ್ಲ. ಸೊ ಇವಾಗ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ. ನಿದ್ದೆ ಮಾಡಿದ್ಮೇಲೆ ಬಂದಿತ್ತು ಬ್ಲಾಕ್. ಸೊ ಗೈಸ್, ನಿದ್ದೆ ಮಾಡಿದ್ದೆ ಈಗ ಆ್ಯಕ್ಚುಲಿ ಆಲ್ಮೋಸ್ಟ್ 2 ಅವರ್ ನಿದ್ದೆ ಮಾಡಿದ್ದೀನಿ. ಸೊ ಬೆಳಗ್ಗೆ 2 ಅವರ್ ಬೇಗ ಇದ್ದು ಬೆಳಗ್ಗೆ ಈಗ ಎಕ್ಕವಾರ ಹೋಯ್ತು. ಸೊ ಈಗ ಹೋಗಿ ಮತ್ತೆ ಊಟ ಮಾಡಬೇಕು. ಸೊ ಊಟ ಮಾಡಿದ್ಮೇಲೆ ಮುಂದಿನ ಬ್ಲಾಕ್. ಸೊ ಗೈಸ್, ಈಗ ಸ್ವಲ್ಪ ನೋವು ಕಮ್ಮಿ ಆಗ್ತಾ ಇದೆ. ಸೊ ಅದರಿಂದ ಅರೌಂಡ್ ಈಗ ಆಲ್ಮೋಸ್ಟ್ ಸ್ವಲ್ಪ 5% ನೋವಿದೆ ಅಷ್ಟೇ. ಸೊ ನಾರ್ಮಲ್ ಪ್ರತಿದಿನ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಸ್ಕೊತಾ ಇದ್ದೀವಿ. ಬೆಳಗ್ಗೆ ಸ್ನಾನ ಮಾಡ್ತಾನೆ ಇದ್ದೀನಿ. ಇವತ್ತು ಇತ್ತೀಚೆಗೆ ಪ್ರತಿದಿನ ಸ್ನಾನ ಮಾಡ್ತಾನೆ ಇದ್ದೀನಿ ಬಿಸಿನೀರಲ್ಲಿ. ಸೊ ಅದು ಸ್ವಲ್ಪ ಇನ್ನೂ ಏನು ನರ್ವಿದೆ ಸ್ವಲ್ಪ ಇನ್ನೂ ಡ್ಯಾಮೇಜ್ ಇದಾಗಲಿ ಅಂತ. ಸೊ ಐ ಥಿಂಕ್ ಕ್ಯೂರ್ ಆಗಿಬಿಡ್ತೀನಿ. ಸೊ ಇವತ್ತಿಗೆ ಇಷ್ಟನೇ, ಇವತ್ತೇನು ಜಾಸ್ತಿ ಇರಲಿಲ್ಲ. ಸೊ ಅದರಿಂದ ಬಸ್ ಪಾಸ್ ಹೆಂಗಿದ್ರು ಹೋಗಿದ್ವಿ, ಮಾಡಿಸ್ಕೊಂಡು ಕೂಡ ಬಂದುಬಿಟ್ವಿ. ಸೊ ಅದು ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಎಸ್, ಇಷ್ಟದ ವೀಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾಳೆ ಹೊಸ ಸಿ ಊಟ ಬಾಯ್.